ಜನವರಿ 11, 2026ರಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ಎಂ ಕೃಷ್ಣಪ್ಪನವರಿಗೆ ಅಭಿನಂದನಾ ಕಾರ್ಯಕ್ರಮ, ರಾಷ್ಟ್ರೀಯ ಯುವ ದಿನ, ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ಯುವ ಮುಖಂಡ ಎನ್ ನವೀನ್ ರವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯ ವ್ಯಕ್ತಿಗಳು ಹಾಗೂ ನೂರಾರು ಸಾರ್ವಜನಿಕರು ಆಗಮಿಸಿದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಈ ಸುಸಂದರ್ಭದಲ್ಲಿ ಎನ್ ನವೀನ್ ರವರು ಮಾತನಾಡಿದ್ದು, ಸುತ್ತಮುತ್ತಲಿನ ಪ್ರದೇಶಗಳಿಗೆ ಮಾನ್ಯ ಶಾಸಕರಾದಂತಹ ಕೃಷ್ಣಪ್ಪನವರು ಹೆಚ್ಚಿನದಾಗಿ ಗಮನ ಹರಿಸಿ ಅತಿ ಹೆಚ್ಚು ಉತ್ಸುಕರಾಗಿ ಸ್ವಹಸ್ತದಿಂದ ಖುದ್ದಾಗಿ ಅವರೇ ನಿಂತು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಅತ್ಯಂತ ಉತ್ಸಾಹದಿಂದಲೇ ಮಾಡಿಸಿದ್ದಾರೆ. ರಸ್ತೆ ಡಾಂಬರೀಕರಣ ಆಗಿರಬಹುದು, ಮಹಿಳಾ ಸಬಲೀಕರಣ ಹಾಗೂ ಕ್ಷೇತ್ರದ ಯುವಕರ ಉತ್ಸಾಹವನ್ನು ಇಮ್ಮಡಿಗೊಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಬೆಂಬಲ ನೀಡುವ ಕೆಲಸಗಳನ್ನು ಮಾಡಿದ್ದಾರೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಯುವ ಮುಖಂಡ ಎನ್ ನವೀನ್ ರವರಿಂದ ಹೆಣ್ಣು ಮಕ್ಕಳಿಗೆ ಬಾಗಿನ ವಿತರಣೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣೆ, ಕಣ್ಣಿನ ತಪಾಸಣೆ, ಕನ್ನಡಕ ವಿತರಣೆ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಹಲವಾರು ಜನರು ಆಗಮಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡಿದ್ದಾರೆ. ನಮ್ಮ ಎಂ ಕೃಷ್ಣಪ್ಪನವರ ಅಭಿವೃದ್ಧಿಗೆ ನಮ್ಮದೊಂದು ಚಿಕ್ಕದಾದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದೆರಡು ಹಿತನುಡಿಗಳನ್ನು ನೀಡಬೇಕೆಂದು ವಿನಂತಿ. ಜನಪ್ರಿಯ ಶಾಸಕರು ಹಾಗೂ ನಮ್ಮ ಯಜಮಾನರು ಅವರು ಕೂಡ ಏನು ಇವತ್ತು ಎಲ್ಲರೂ ಕೂಡ, ಯಾಕೆಂದರೆ ನನಗಂತೂ ಹೋದಾಗ ನಮ್ಮ ಸಾಹೇಬರು ಹೇಳ್ತಾನೆ ಇರ್ತಾರೆ, ನಿಮ್ಮ ನವೀನ್ ಹೇಳಪ್ಪ ಗಣೇಶ್ ಹಬ್ಬಕ್ಕಿಂತ ಜನಗಳಿಗೆ ಯಾಕೆಂದರೆ ಇವತ್ತು ಪ್ರತಿ ವರ್ಷ ಕೂಡ ನಮ್ಮ ಜನರಲ್ ಸೆಕ್ರೆಟರಿ ಅಂತ ಶ್ರೀಧರ್ ಅವರು ಕೂಡ ಇದ್ದಾರೆ. ಹಾಗೆ ಮುತ್ತು, ಉಮೇಶು, ಮಹೇಶು, ಹೋಟ್ಲು ಎಲ್ಲರೂ, ಯಾಕೆಂದರೆ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಯಾವುದಾದ್ರೂ ಜನವರಿ 7ನೇ ತಾರೀಕು ಅಂದರೆ ಎಲ್ಲನೇ ಜನ ಹೋಗ್ತಾರೆ. ಅಂದರೆ ನಮ್ಮ ನವೀನಣ್ಣವರು ಬರ್ತಡೇ ಇದೆ, ನಾಗೇಶ್ ಅಣ್ಣವ್ರ ಮಗವರು ಆದಂಥ ನವೀನಣ್ಣವರು ಅಂತ ಹೇಳಿ ಸುತ್ತಮುತ್ತ ಕೂಡ ಜನಸಂಖ್ಯೆ ಸೇರಿ ಜನಕ್ಕೆ ಏನಿವಾಗ ಈ ಸಮಯಕ್ಕೆ ಏನು ಬೇಕು ಅಂತೇಳಿ ಇವತ್ತು ಹೆಲ್ತ್ ಬಗ್ಗೆ ಭಾಳ ಇದಿರೋದ್ರಿಂದ ನಮ್ಮ ನವೀನವರು ಅವರು ಕುಟುಂಬದವರು ಹೆಲ್ತ್ ಕಾರ್ಯಕ್ರಮವನ್ನು ಇಟ್ಕೊಂಡು ಎಲ್ಲ ಡೆಂಟಾಲಿಂದ ಹಿಡಿದು ಎಲ್ಲ ಒಂದು ಹೆಲ್ತ್ ಕಾರ್ಯಕ್ರಮ ಸೆಕೆಂಡರ್ ಮಾತಾಡ್ತಾರೆ. ಈ ವಿಶೇಷ ಕಾರ್ಯಕ್ರಮದ ಮುಖ್ಯ ಅಂಗವಾಗಿ ಏನು ನಾವು ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡುವಂಥ ನಮ್ಮ ನವೀನ್ ಅವರು ಈ ಯುವ ನಾಯಕನಾಗಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ದೇವರು ಆತನಿಗೂ ಆಯುರ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಮ್ಮೆಲ್ಲರ ಆಶೀರ್ವಾದ. ಎರಡನೇದಾಗಿ ಈ ಕಾರ್ಯಕ್ರಮದ ಮುಖ್ಯ ವ್ಯಕ್ತಿಯಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಆದಂಥ ನಮ್ಮ ಎಂ ಕೃಷ್ಣಪ್ಪನವರು ನಮ್ಮೆಲ್ಲರ ಕಣ್ಮಣಿಯಾಗಿ ಈ ಭಾಗದ ಜನನಾಯಕರಾಗಿ ನಮ್ಮೆಲ್ಲರಿಗೂ ನಾವು ನೋಡಿದಂಗೆ ನನ್ನ ಈ ನನಗೆ ತುಂಬ ಎಲ್ಲ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ, ಯಾಕಂದರೆ ಅದರಲ್ಲೂ ನಮ್ಮ ಸಾಹೇಬ್ರಲ್ಲಿ ನಾನು ನಿಂತಿದ್ದೆ ಸ್ವಲ್ಪ ವೈಬ್ರೇಷನ್ ಜಾಸ್ತಿ. ನಮ್ಮ ಸಾಹೇಬ್ರಲ್ಲಿ ಇದ್ರೇ ನಮ್ಗೆ ವೈಬ್ರೇಷನ್ ಇರ್ತದೆ. ನಮ್ಮ ಸಾಹೇಬ್ರಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಮಾತಾಡ್ತಾ ಇದ್ದೇನೋ. ನಮ್ಮ MLA ಸಾಹೇಬ್ರು ಇದ್ದರೆ ನಾನು ಸ್ವಲ್ಪ ಮಾತುಗಳು ತೊದಲಿಸ್ತಾ ಇರ್ತದೆ. ಏನೋ ತಪ್ಪಾದರೆ ನಮ್ಮ MLA ಸಾಹೇಬ್ರು ಹೊಟ್ಟೆಗೆ ಹಾಕೋಬೇಕು. ಮೊದಲಿಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅನ್ನೋದಕ್ಕಿಂತ ಅವ್ರ ಅತಿಥಿಗಳಲ್ಲ, ನಮ್ಮೆಲ್ಲರ ಮನೇಲಿ ಒಬ್ಬರು ಸದಸ್ಯರು ಇದ್ದಂಗೆ. ಯಾಕೆ ಅಂದರೆ ವಸಂತಪುರ ವಾರ್ಡಲ್ಲಿ ನಾವು ವಾರ್ಡವರೆಲ್ಲ ಹೋಗಿ ಅಣ್ಣ ನಮ್ಮ ವಾರ್ಡಲ್ಲಿ ಸ್ವಲ್ಪ ಅಭಿವೃದ್ಧಿ ಕಾರ್ಯಕ್ರಮ ಕಮ್ಮಿ ಇದೆ, ಯಾಕಂದ್ರೆ BJP ನಮ್ಮ ಕಂಟ್ರೋಲ್ ಇಲ್ಲ ಅಂದಾಗ ಒಂದು ಗೀಟನ್ನು ನಾನು ದಾಟಲ್ಲ. ನಮ್ಮ ಶಾಸಕರು ಹಾಕಿ ಕೊಟ್ಟಿರೋದು ಗೀಟನ್ನು ದಾಟಲ್ಲ. ಮುಂದಿನ ಮಾತುಗಳಲ್ಲ ಆಮೇಲೆ ಇರಲಿ. ಇದನ್ನು ಗೀಟೇ ದಾಟಲ್ಲ ಅಂದರೆ ಬೇರೆ ನಾನು ದಾಟ್ತೀನ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಲ್ಲ, ನಮ್ಮ ಪಕ್ಕದಲ್ಲೇ ಕೃಷ್ಣ ಪರಮಾತ್ಮ ಇರೋದು. ನಮಗೆಲ್ಲ ಅವರು ಭಗವಂತ ಇಸ್ಕಾನ್ ಕೃಷ್ಣ ಪರಮಾತ್ಮ ಆದರೆ
ನನಗೆ ಕೃಷ್ಣ ಪರಮಾತ್ಮ ಅಂದ್ರೆ ಎಂ ಕೃಷ್ಣಪುರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಆಶೀರ್ವಾದ ನನ್ನ ತಲೆ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ಏನನ್ನ ತಪ್ಪಾಗಿದ್ರೆ ಕ್ಷಮೆ ಇರಲಿ. ಸ್ವಾಮಿ ವಿವೇಕಾನಂದ ಅವ್ರಿಗೆ, ನನ್ನ ಆತ್ಮೀಯ ಗೆಳೆಯರು, ಕಷ್ಟಕಾಲದಿಂದ ಇಬ್ಬರು ಒಟ್ಟಾಗಿ ಜೊತೆಯಲ್ಲಿದ್ದಂಥ ನಾಗೇಶ್ ಅಣ್ಣವರೇ, ಅಷ್ಟೇ ರೀತಿಯಲ್ಲಿ ವಿಶ್ವಾಸದಿಂದ ಸ್ನೇಹಭರಿತರಾಗಿ ಇವತ್ತು ಭಾಳ ಎತ್ತರಕ್ಕೆ ಬೆಳೆದ್ರು ವಿಶ್ವಾಸದಲ್ಲಿರುವಂಥ ಅಶ್ವಥ್ ಅಣ್ಣವರೇ, ಚೇರ್ಮನ್ ಆಗಿದ್ದಂಥ ರಾಮಮೂರ್ತಿ ಅವರೇ, ಲ್ಯಾಂಡ್ ಟ್ರಿಬ್ಯುನಲ್ನ ಸದಸ್ಯರಾಗಿದ್ದಂಥ ಉಮೇಶ್ ಅವರೇ, ರಾಜಣ್ಣವರೇ, ನಮ್ಮ ಕ್ಷೇತ್ರದ ಅಧ್ಯಕ್ಷರಂತ ರಾಜಣ್ಣವರೇ, ಜನರಲ್ ಸೆಕ್ರೆಟರಿ ಅಂತ ಶ್ರೀಧರ್ ಅವರೇ, ಇಲ್ಲಿನ ಅಧ್ಯಕ್ಷರಾದಂಥ ನಾರಾಯಣ ಅವರೇ, ನಿಮ್ಮೆಲ್ಲರ ಅತಿ ಹೆಚ್ಚಿನ ಬುದ್ಧಿವಂತಿಕೆ ಲವಲವಿಕೆಯಲ್ಲಿರುವಂಥ ನಿಮ್ಮ ಜನಾಂಗದ ನಾಯಕರು ಮತ್ತು ನನ್ನ ಆತ್ಮೀಯ ಕಾರ್ಪೊರೇಟರ್ ಅಂತ ಸೋಮಣ್ಣ ಅವರೇ, ಭಾಳ ವಿಶೇಷವಾಗಿ ನವೀನ ವಿನಾಯಕನ ಹಬ್ಬವನ್ನು, ಹುಟ್ಟುಹಬ್ಬನ ಭಾಳ ಉತ್ಸಾಹಕಾರಿಯಾಗಿ ಆಚರಣೆಯನ್ನು ನಿಮ್ಮ ಬಡವರ ಜೊತೆ ನಿಮ್ಮ ಜೊತೆ ಆಚರಣೆಯನ್ನು ಮಾಡಿಕೊಳ್ತಿರೋದು ಎಲ್ಲರ ಸಂತೋಷ. ಇವತ್ತು ವಿವೇಕಾನಂದರ ಜಯಂತಿ ನಾಳೆ ಇದ್ದರೂ ಇವತ್ತೇ ಅಡ್ವಾನ್ಸ್ ಆಗಿ ಆ ಪುಣ್ಯಾತ್ಮನ ಒಂದು ಆಶೀರ್ವಾದದೊಂದಿಗೆ ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡೋ ಜೊತೆಯಲ್ಲಿ ಬೆಳಗಿನಿಂದ ಮೆಡಿಕಲ್ ಕ್ಯಾಂಪನ್ನು ಹಾಕಿ ಏನು ಬಡವರಿಗೆ ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ಟ್ರೀಟ್ಮೆಂಟ್ ಮಾಡುವಂಥ ಜೊತೆಯಲ್ಲಿ ಭಾಳ ಒಂದು ಒಳ್ಳೆಯ ಸಾಧನೆ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ಭಾಳ ಯಶಸ್ವಿಯಾಗಿ ತಂದೆ ಹೆಸರನ್ನು, ಕುಟುಂಬದ ಹೆಸರನ್ನು, ಗೌರವವನ್ನು ಅವರ ಅಣ್ಣ ತಮ್ಮಂದಿರೆಲ್ಲರೂ ಒಟ್ಟಾಗಿ ಇವತ್ತು ನಿರಂತರವಾಗಿ ನಿಮ್ಮ ಸೇವೆಯಲ್ಲಿ ಮಾಡ್ತೀವಿ. ಯಾವಾಗಲೂ ಅಷ್ಟೇ ನಾವು ಯಾವುದೇ ಕೆಲಸ ಮಾಡಬೇಕು ಅಂತಂದರೆ ನಾವು ಏನಾದರೂ ಬನಶಂಕರಿ ದೂರ ಇದ್ರೆ ಬನಶಂಕರಿ ಅಲ್ಲೇ ಇರುತ್ತೆ, ನಾವೇ ಇಲ್ಲೇ ಇರ್ತೀವಿ. ನಡೆಯೋಕ್ಕೆ ಶುರು ಮಾಡಿ SVK ಹಾಸ್ಪಿಟಲ್ ಡೈರೆಕ್ಟ್ರು ಪುನೀತ್ ಅಂದ್ಬಿಟ್ಟು ನಮ್ಮ SVK ಹಾಸ್ಪಿಟ್ಲ್ ಯೂನಿಟ್ ಹೆಡ್, ಅರುಣ್ ಅಂದ್ಬಿಟ್ಟು ನಮ್ಮ ಸ್ನೇಹಿತರು. ಮೊದಲನೇದಾಗಿ ವಿನಯ್ ಯಾದವ್ ಸರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಏನು ಹುಟ್ಟಿದ ಹಬ್ಬದ ಪ್ರಯುಕ್ತ ಒಂದು ಸೇವೆ ಕಾರ್ಯಕ್ರಮ ಏನು ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಒಂದು ಕೈ ಜೋಡಿಸಿದ್ದೀವಿ. ಇವತ್ತು ನಮಗೆಲ್ಲರಿಗೂ ಒಂದು ವಿಷಯ ಗೊತ್ತಿರೋದು ಏನಂತಂದರೆ ಆರೋಗ್ಯವೇ ಭಾಗ್ಯ. ಆ ವಿಷಯದಲ್ಲಿ ಎಲ್ಲೆಲ್ಲಿ ಈ ರೀತಿ ಒಂದು ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ಗಳಾಗುತ್ತೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಆ ತೊಂದರೆಯನ್ನು ಇನಿಷಿಯಲ್ ಆಗಿ ಅಂದರೆ ಶುರುವಿನ ಹಂತದಲ್ಲೇ ಅದನ್ನು ಸರಿ ಮಾಡಿಕೊಂಡ್ರೆ ಅದನ್ನು ರೋಗ ಉಲ್ಪಣನ ಅವಾಯ್ಡ್ ಮಾಡ್ಬೋದು. ಸೊ ಹಾಗಾಗಿ ಇದೊಂದು ದಿನದ ಪ್ರಯುಕ್ತ ಪ್ಲಸ್ ಇದೊಂದು ಅವಕಾಶ ಕೊಟ್ಟಿಗೆ ತುಂಬ ಥ್ಯಾಂಕ್ ಯು. ಅವರು ಈಗ ಯಾವುದೇ ಕಾರ್ಯಕರ್ತರಲ್ಲಿ ಯಾರು ಇದಾಗಲಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮ್ಮ SVK ಹಾಸ್ಪಿಟ್ಲಾಗಲಿ, ಮದರ್ವುಡ್ ಹಾಸ್ಪಿಟ್ಲಾಗಲಿ, ಮತ್ತು ಮಣಿಪಾಲ್ ಹಾಸ್ಪಿಟ್ಲಾಗಲಿ, ಮತ್ತು ಬೇರೆ ಸಂಘ ಸಂಸ್ಥೆಗಳೆಲ್ಲ ಇವಾಗ ಫ್ರೀಯಾಗಿ ಹೆಲ್ತ್ ಚೆಕಪ್ ಮಾಡ್ತಾರೆ. ಹೆಲ್ತ್ ಚೆಕಪ್ ಅಂದರೆ ಏನಿಲ್ಲ, ಇದು ಅವೇರ್ನೆಸ್ ಪ್ರೋಗ್ರಾಮ್ ಅಷ್ಟೇ. ಯಾರಾದರೂ ಈಗ 100% ಕ್ಯೂರಬಲ್ ಡಿಸೀಸ್ ಎಲ್ಲವ ಅದನ್ನು ಮುಂದೆ ಹೇಗೆ ಯಾವುದೇ ಏನಾಗಿದೆ, BP ಜಾಸ್ತಿ ಇದೆಯಾ ಇದನ್ನು ನೋಡಿಕೊಂಡ್ರೆ ಎಲ್ಲ ಆಗುತ್ತೆ. ಅವ್ರಿಗೆ ನಾವು ನವೀನ್ ಅವ್ರಿಗೆ ಯಾವಾಗಲೂ ಅವ್ರಿಗೀಗ ಪೇಷಂಟಿಗೆ ನಾವೇನು ಮಾಡಿದ್ದೀವಿ, ಕಾರ್ಡ್ಗಳು ಕೊಟ್ಟಿದ್ದೀವಿ. ಈಗ ಹೆಲ್ತ್ ಕಾರ್ಡ್ಗಳು ಆದರೆ ಏನೋ ಮಾಡಲಿ, ಅವ್ರು ಯಾವಾಗಲ್ಲ ಈ ಬಡ್ಡೆಗಲ್ಲ ಯಾವಾಗಾದರೂ ಅವ್ರು ಹಾಸ್ಪಿಟ್ಲಿಗೆ ಬಂದರೆ 20% 30% ಡಿಸ್ಕೌಂಟ್ ಕೊಟ್ಟಿದ್ದೀವಿ ಅವ್ರಿಗೆ. ನಮ್ಮ ಕಡೆಯಿಂದ ನವೀನ್ ಅವ್ರಿಗೆ ಈ ಥರದ ವಿಶೇಷವಾಗಿ ನಾವು ಮಾಡಿಕೊಡ್ತಾಯಿದ್ದೀವಿ. ಅದರಿಂದ ಅರುಣ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ, ನಮ್ಮ ಪ್ರಶಾಂತ್ ಸರ್ ಹೆಲ್ಪ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮುಂದಕ್ಕೂ ಏನು ಬೇಕಾದರೂ ಮಾಡ್ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನೀವು ಅದನ್ನು ಉಪಯೋಗಿಸ್ಕೊಳ್ಬೇಕು.